ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಸಿಮಿಲರ್ ಡಿಸೈನ್ ತೋರಿಸಿರ್ತೀನಿ, ಇದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕ್ಯೂಟ್ ಡಿಸೈನು. 1 hour ಒಳಗೆ ಆಗೋಗುತ್ತೆ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, 11/9 ಆದರೂ ನಡೆಯುತ್ತೆ. ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬೇಕಂದರೆ ಇದರಲ್ಲಿ ನೀವು 7 ಎಳೆ ದಾರ ಕೂಡ ತೊಗೋಬೋದು. 7 ಎಳೆ ದಾರ ತೊಗೊಂಡ್ರೆ ಒಂದು ರೌಂಡ್ಸ್ ಕಡಿಮೆ ಆಗುತ್ತೆ, ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ ಇವಾಗ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಾಟ್ ಹಾಕಿ ಇಟ್ಕೊಂಡಿದ್ದೀನಲ್ಲ, ನಾಟ್ ಹಿಂದೆ ಬರೋ ಥರ ಮಾಡಿ ಸಿಂಗಲ್ ಕ್ರೋಶೆ 2 ಸರ್ತಿ ಮಾಡ್ತೀನಿ. ಸೊ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ 2 ಟೈಮ್ಸ್ ಆಯ್ತಲ್ವ. ಅಲ್ಲಿಂದ ಡೈರೆಕ್ಟಾಗಿ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಡೈರೆಕ್ಟಾಗಿ ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡ್ ತೊಗೋತೀನಿ ಫ್ರೆಂಡ್ಸ್. ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಆ್ಯಕ್ಚುಲಿ ಇದು ಸಿಂಗಲ್ ಸ್ಟೆಪ್ ಡಿಸೈನು. 1 hour ಹಾಫ್ ಆನ್ ಅವರ್ ಅಂದರೆ ಸ್ವಲ್ಪ ಸಿಂಗಲ್ ಸ್ಟೆಪ್ ಡಿಸೈನ್ಸೇ ಇರುತ್ತೆ ಆಲ್ಮೋಸ್ಟು. ಸೊ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ 2 ಸರಿ ಸಿಂಗಲ್ ಕ್ರೋಶೆ ಮಾಡಿದೆ, 1 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ಬಟ್ಟೆ ಕೂಡ ಲಾಕ್, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಇನ್ನೂ 1 ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಇನ್ನೂ 2 ತೊಗೊಂಡಿದ್ದೀನಿ, ಒಟ್ಟು 3 ಮಾಡ್ತೀನಿ ಫ್ರೆಂಡ್ಸ್. ಬೇಕಂದರೆ ನೀವು 2, 3, 4 ನಿಮ್ಮ ಕುಚ್ಚಿಗೆ ಗ್ಯಾಪ್ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ಕೋಬೋದು, ಆರ್ಚಿಗೆ ಮತ್ತು ಕುಚ್ಚಿಗೆ. ಸೊ ನೀವು ಗ್ಯಾಪ್ ನೋಡ್ಕೊಂಡು ನೀವು ಬೀಡನ್ನ ರೆಡ್ಯೂಸ್ ಮಾಡ್ಬೋದು, ಇಲ್ಲ ಇನ್ಕ್ರೀಸ್ ಮಾಡ್ಕೋಬೋದು. ನಾನಿಲ್ಲಿ 3 ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಬೇಕು, ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಬಟ್ಟೆ ಕೂಡ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿಂದ ಡೈರೆಕ್ಟಾಗಿ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜಸ್ಟ್ 3 ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬಿಗ್ ಬೀಡ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಹಾಕಿದ್ದೀನಲ್ವ, ಬಿಗ್ ಬೀಡ್ ಕೂಡ ಚೆನ್ನಾಗಿರುತ್ತೆ ಈ ಡಿಸೈನ್ಗೆ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ ಫ್ರೆಂಡ್ಸ್. 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ನಾವು ಹಾಕೋಬೋದು. ನಾನಿಲ್ಲಿ 1 ಟೈಮ್ ಅಷ್ಟೇ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ದಾರ ಸುತ್ತಕೊಂಡು ಒಂದು 1/2 ಇಂಚ್ ಅಷ್ಟು ಗ್ಯಾಪಿಗೆ, 1/2 ಇಂಚ್ಗಿಂತ ಕಡಿಮೆ ಅಷ್ಟು ಗ್ಯಾಪಿಗೆ ನೀಡಲ್ನ ಹಾಕಿ, ಅಂದರೆ ಒಂದು ಕಂಬ ಅಷ್ಟು ಸೈಜಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. 3 ದಾರ ಇರುತ್ತಲ್ಲ ನೀಡಲ್ ಮೇಲೆ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಯಿತು. 1 ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ಸ್ನ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ 1 ಚೈನ್, 1 ಕಂಬ ಆಗಿದ ತಕ್ಷಣ 2 ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ. 2 ಚೈನ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶೆ ಏನಿದೆ ಫ್ರೆಂಡ್ಸ್ ನೋಡಿ, ಡಬಲ್ ಕ್ರೋಶೆ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, ಹಾಗೆ ಇಟ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಇದನ್ನು ಹಾಗೆ ಇಟ್ಕೋಬೇಕು. 2 ಸರ್ತಿ ಆಯ್ತಲ್ವ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. 3 ಟೈಮ್ಸ್ ಮಾಡಿದೆ. ಇನ್ನೂ 1 ಟೈಮು ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 4 ಟೈಮು. 5th ಟೈಮ್ ಫ್ರೆಂಡ್ಸ್, ಇದು ನಾನು ಹೇಳ್ದೆ ಅಲ್ವಾ, 7 ಎಳೆ ದಾರ ತೊಗೊಂಡ್ರೆ 4 ಟೈಮ್ಸೇ ಸಾಕಾಗುತ್ತೆ. ನಾನು 6 ಎಳೆ ತೊಗೊಂಡಿದ್ದೀನಿ, 5 ಟೈಮ್ಸ್ ಮಾಡಿದ್ದೀನಿ. ಎಲ್ಲ ಒಟ್ಟಿಗೆ ನೀಡಲ್ ಮೇಲೆ ದಾರ ತೊಗೊಂಡು ಈ ರೀತಿ ಎಳ್ಕೊಂಡು ಬಂದು ನಾನು 1 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ನಮಗೆ ಪಫ್ ಡಿಸೈನ್ ರೆಡಿ ಆಗುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಎಂಬೋಸಿಂಗ್ ಫೀಲ್ ಬರೋ ಥರ ಪಫ್ ರೆಡಿ ಆಗುತ್ತೆ. ಸೊ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪಫ್ ಆಗಿದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸೇಮ್ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕೋಣ. ದಾರನ ತೊಗೊಂಡು ಬಂದು 2ರಲ್ಲಿ 1, 2 ದಾರ 1 ಮಾಡ್ಕೊಳ್ಳೋಣ. ಇನ್ನೊಂದು ಕಂಬ ಆಯ್ತಲ್ವ. ಸೊ ಇದಕ್ಕೂ ನಾವು ಮತ್ತೆ 2 ಚೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಂಬ ಆಗಿದ ತಕ್ಷಣ 2 ಚೈನ್ಗಳನ್ನ ಹಾಕ್ಕೊಂಡು 1 ಚೈನ್ 2 ಚೈನ್ 2 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಈ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಹಾಗೆ ಇಟ್ಕೋಬೇಕು. ಮತ್ತು ಅದೇ ಥರ ನಾವು 5 ಟೈಮ್ಸ್ ಮಾಡ್ತೀನಿ. ನಾವಿವಾಗ 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡ್ರೆ, ಅಂದರೆ 7 ಎಳೆಗಳನ್ನ ತೊಗೊಂಡ್ರೆ ನಾವು 4 ಸತಿ ಮಾಡ್ಕೋಬೋದು. ಆವಾಗ ಸ್ವಲ್ಪ ತಿಕ್ನೆಸ್ ಬರುತ್ತೆ. ನಾವು ತಿಕ್ನೆಸ್ಗೋಸ್ಕರ ಅಲ್ವಾ 5 ಟೈಮ್ಸ್ ಮಾಡೋದು, ಅದು ಇನ್ನೂ ಫಾಸ್ಟಾಗಿ ಆಗೋಗುತ್ತೆ ನೋಡಿ. ಪಫ್ ಆಲ್ರೆಡಿ ಬರೋರಿಗೆ, ಬಿಗಿನರ್ ಪ್ರಾಕ್ಟೀಸ್ ಇರೋರಿಗೆ ತುಂಬ ಸ್ಪೀಡಾಗಿ ಹಾಕ್ಬಿಡ್ಬೋದು ಈ ಡಿಸೈನು. ಬರೀ 4 ಪಫ್ ಇಡ್ಸುತ್ತೆ ಅಷ್ಟೇ ಒಂದು ಆರ್ಚ್ಗೆ, ತುಂಬ ನೀಟಾಗಿ ಬರುತ್ತೆ. 2 ಪಫ್ ಆಗಿದ ತಕ್ಷಣ ಫ್ರೆಂಡ್ಸ್ ನಾವು ಎಕ್ಸ್ಟ್ರಾ 2 ಚೈನ್ಸ್ನ ಹಾಕೋಣ. ನಮಗೆ ಕುಚ್ಚು ಬೇಸಲ್ಲಿ ಬರಲ್ಲ, ಈ ಆರ್ಚ್ ಒಳಗೆ ಕುಚ್ಚು ಮಾಡಿದ್ದೀನಿ. ಸೊ 2 ಚೈನ್ನ ಇಲ್ಲಿ ಹಾಕಿದ್ದೀನಿ. 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಟ್ಟು ಸೇಮ್ ಪ್ಲೇಸಲ್ಲಿ, ಸೇಮ್ ಪಾಯಿಂಟಲ್ಲಿ
ನಾನು ಇನ್ನೂ 2 ಕಂಬ ಮಾಡಿ ಪಫ್ ಮಾಡ್ಕೊಳ್ತೀನಿ. ಸೊ ರಿಲೇಟೆಡ್ ಡಿಸೈನ್ ರೀಸೆಂಟಾಗೆ ತೋರಿಸಿದ್ದೆ ಫ್ರೆಂಡ್ಸ್, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಒಟ್ಟಿನಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಪಫ್ ಡಿಸೈನ್ ಆರ್ಚಾಗೆ ತೊಗೊಂಡ್ರೆ ಸಖತ್ತಾಗಿ ಬರುತ್ತೆ, ನಿಮಗೆ ಇಷ್ಟ ಆಗುತ್ತೆ. ತುಂಬ ಚಿಕ್ಕ ಡಿಸೈನ್ ಆದರೂ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇದೇ ಥರ ಮತ್ತೆ 5 ಟೈಮ್ಸ್ ಮಾಡ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೊಳ್ಳೋದು. ಆಲ್ಮೋಸ್ಟ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಟೈಟಾಗಿ ಹಿಡಿದಿಟ್ಕೊಳ್ಳಿ. ನಾವು 5 ಟೈಮ್ಸ್ ಮಾಡಿ ಇಷ್ಟು ಮಾತ್ರ ಬರಬೇಕು. ಇಷ್ಟು ಬಂದು ಎಲ್ಲನೂ ಒಂದು ಸತಿ ದಾರನ ಹಿಡ್ಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅದೇ ಥರ ಇನ್ನೂ ಒಂದು ಮಾಡ್ಕೊಳ್ಳೋಣ, ಇನ್ನೂ ಒಂದು ಪಫ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಸೆಂಟರಲ್ಲಿ 2 ಚೈನ್ ಬಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಈ ಗ್ಯಾಪ್ ಕಾಣಿಸ್ಬೋದು. ನೀವು ಲಾಕ್ ಮಾಡಿದ ತಕ್ಷಣ ಅದು ಫುಲ್ ಕವರ್ ಆಗೋಗುತ್ತೆ. ಕುಚ್ಚು ಕಟ್ಟಿದ್ರೆ ಇನ್ನೂ ಕವರ್ ಆಗುತ್ತೆ, ಗ್ಯಾಪ್ ಅಂತ ಅನಿಸಲ್ಲ. ನೀವು ಬೇಕಂದರೆ ನೋಡ್ಬೋದು ಫೈನಲ್ ಲುಕ್ಕಲ್ಲಿ, ಅಷ್ಟು ಗ್ಯಾಪ್ ಗೊತ್ತಾಗೋದಿಲ್ಲ. 2 ಚೈನ್ ಮಾಡೋಣ, ಮತ್ತು 5 ಟೈಮ್ಸ್ ಮಾಡಿಬಿಟ್ಟು ಪಫ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಇದು ಸ್ಲ್ಯಾಂಟಿಂಗ್ ಆರ್ಚ್ ಕೂಡ ಹಾಕ್ಬೋದು ಫ್ರೆಂಡ್ಸ್ ಇದರಲ್ಲಿ. ಅಂದರೆ ನಾವು ಇವಾಗ ಏನು ಪಫ್ ತೊಗೋತಾ ಇದ್ದೀವಿ, ಥ್ರೆಡ್ ಹಾಗೆ ಇಟ್ಕೊತಾ ಇದ್ದೀವಿ, ಅದರಲ್ಲಿ ಕಂಬಗಳನ್ನೂ ಹಾಕ್ಕೊಂಡು ನಾವು ಮಾಡ್ಕೋಬೋದು. ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತಲ್ಲ, ಮಿನಿ ಆರ್ಚು ಆ ಥರ ಬರುತ್ತೆ, ನಮಗೆ ಕಾಣಿಸುತ್ತೆ. ಅದನ್ನು ಕೂಡ ಆರ್ಚಾಗಿ ಕನ್ವರ್ಟ್ ಮಾಡ್ಕೋಬೋದು ನಾವು. ಸೊ ಇವನ್ ಪಿಕಾಟ್ ನಾವು ಮಾಡ್ತಾಯಿದ್ವಿ, ಡಬಲ್ ಕ್ರೋಶೆ ಡೈರೆಕ್ಟಾಗಿ ಮಾಡ್ತಾಯಿದ್ವಿ. ಪಫ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಟ್ರೈ ಮಾಡಿ, ಬೇಸ್ಗೆ ಸ್ಯಾರಿ ಬೇಸ್ಗೆ ಪಫ್ ಡಿಸೈನ್ಸು. ಸೊ ಇಷ್ಟ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬರುತ್ತೆ ನೋಡಿ. 3 ಬೀಡ್ಸ್ ಹಾಕಿದ್ದೀನಿ, ಒಂದು 4 ಪಫ್ ಹಾಕಿದ್ದೀನಿ. ಸೆಂಟ್ರಲ್ 2 ಚೈನ್ ಆ್ಯಡ್ ಮಾಡಿದ್ದೀನಿ ಕುಚ್ಚಿಗೋಸ್ಕರ, ಅಷ್ಟೇ ಡಿಸೈನು. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿ. ಸ್ಟಾರ್ಟಿಂಗ್ ಎಷ್ಟು ಮೆಜರ್ಮೆಂಟ್ ನೋಡಿರ್ತೀರ ಅಷ್ಟಕ್ಕೆ ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿದ ತಕ್ಷಣ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ದಾರನ ಮೇಲೆ ಮಾಡಿಕೊಂಡು 3 ಬೀಡ್ಸ್, ಮತ್ತು ಇವಾಗ ಸ್ಮಾಲ್ ಬೀಡ್ಸು 3 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಆ್ಯಡ್ ಮಾಡೋದು, ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬಟ್ಟೆ ಕೂಡ ಲಾಕ್ ಮಾಡೋಣ. ಬಟ್ಟೆ ಕೂಡ ಲಾಕ್ ಮಾಡಿ ಮತ್ತೆ ಇನ್ನೂ 1 ಟೈಮ್ ಅದೇ ಥರ. ಬೇಕಂದರೆ ನೀವು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲ ಜಾಸ್ತಿ ಮಾಡ್ಕೋಬೋದು. ಬೀಡ್ಸ್ನ 3 ಬೀಡ್ಸ್ನ ಈ ರೀತಿ ಲಾಕ್ ಮಾಡಿ ಇನ್ನೂ ಒಂದು ಆರ್ಚ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಾಣಿಸುತ್ತೆ, ತುಂಬ ಮುದ್ದಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಕ್ಯೂಟ್ ಇರುತ್ತೆ ಡಿಸೈನು. ಪಿಕಾಟ್ ಎಷ್ಟು ನೀಟಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೋ ಈ ಪಫ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡ್ಬೋದು, ಡಿಫ್ರೆಂಟ್ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಂಬೋಸ್ ಫೀಲ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಒಂದು ಕಂಬ ಹಾಕೋದು 1/2 ಇಂಚ್ಗಿಂತ ಕಡಿಮೆ ಅಷ್ಟು ಗ್ಯಾಪಿಗೆ ಎಷ್ಟಾಗುತ್ತೆ ಅಷ್ಟು ಲೆಂತ್ ನೋಡಿ ಕಂಬ ಹಾಕಿ 2 ಚೈನ್ ಮಾಡಿ ಕಂಬದ ಕೆಳಗಡೆ ಅಂದರೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. 4 ಟೈಮ್ಸ್ ಆದರೂ ಮಾಡ್ಕೊಳ್ಳಿ, 5 ಟೈಮ್ಸ್ ಆದರೂ ಮಾಡಿ. ಸೊ ಬೇಗ ಆಗಬೇಕಂದ್ರೆ 5 ಟೈಮ್ಸ್ ಅಲ್ಲ 4 ಟೈಮ್ಸು ಮಾಡ್ಬೋದು. 7 ಎಳೆ ದಾರ ತೊಗೊಳ್ಳಿ, ಕರೆಕ್ಟಾಗಿ ಇಷ್ಟೇ ಸೈಜು ಪಫ್ ಬರುತ್ತೆ ನಿಮಗೆ. 7 ಎಳೆ ತೊಗೊಂಡು 4 ಸತಿ ಸುತ್ತಿದ್ರೂ ಇಷ್ಟು ಸೈಜ್ ಬರುತ್ತೆ. ಸೊ ಇವನ್ 6 ಸ್ಟ್ಯಾಂಡ್ಸ್ ಅಂದರೆ ನೀವು 5 ಟೈಮ್ಸ್ ಮಾಡಿದ್ರೆ ಈ ಥಿಕ್ನೆಸ್ ಬರುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ಇನ್ನೂ ಒಂದು ಕಂಬ ಮಾಡಿಕೊಂಡು ಅದೇ ಥರ 2 ಚೈನ್ ಮಾಡೋಣ. 2 ಚೈನ್ ಮಾಡಿಕೊಂಡು ಕಂಬದ ಕೆಳಗಡೆ ಈ ರೀತಿ 5 ಸರ್ತಿ ಮಾಡಿಕೊಂಡು ಪಫ್ ಮಾಡ್ಕೊಳ್ಳೋಣ. ಫೋರ್ತ್ ಟೈಮ್, ಇನ್ನೂ 1 ಟೈಮ್, 5th ಟೈಮ್ ಮಾಡಿಕೊಂಡು ಎಲ್ಲ ಥ್ರೆಡ್ನ ಎಳ್ಕೊಂಡು ಬಂದು ಲಾಕ್ ಮಾಡಿ 2 ಪಫ್ ಆಯ್ತಲ್ಲ, 2 ಪಫ್ ಆದಮೇಲೆ 2 ಚೈನ್ಸ್ ಮಾಡ್ಕೊಳ್ಳೋಣ. 2 ಚೈನ್ ಮಾಡಿಕೊಂಡು ಇವಾಗ ಮತ್ತೆ ಇನ್ನೂ 2 ಮಾಡಿದ್ದೀನಿ ಫ್ರೆಂಡ್ಸ್, ಇನ್ನೂ 2 ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾಕಾಗುತ್ತೆ, ಬರೀ 4 ಆದರೆ ಸಾಕಾಗುತ್ತೆ, ಜಾಸ್ತಿ ಹಾಕೋಕ್ಕಾಗಲ್ಲ. ಸೊ ಕುಚ್ಚನ್ನು ಸ್ಕಿಪ್ ಮಾಡಿದ್ರೆ 5 ಹಾಕ್ಬೋದು. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು 5 ಹಾಕ್ಬಿಟ್ಟು ತೋರಿಸಿದ್ದೀನಿ. ಪಕ್ಕದಲ್ಲಿ ಕುಚ್ಚು ಕಟ್ಟಿದ್ದೀನಿ, ಅದೊಂಥರ ಲುಕ್ ಇರುತ್ತೆ. ಇದು 4 ಪಫ್ ಹಾಕಿಬಿಟ್ಟು ಸೆಂಟ್ರಲ್ ಕುಚ್ಚು ಬಂದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಜಸ್ಟ್ ಟ್ರೈ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಇದನ್ನು 3 ಬೀಡ್ಸ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನು ವಿತೌಟ್ ಕುಚ್ಚು ನೀವು ಮಾಡ್ಕೋಬೋದು. ಜಸ್ಟ್ ಬಾರ್ಡ್ರ್ ಥರ ಇರುತ್ತೆ, ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ವಿತೌಟ್ ಕುಚ್ಚುಗೂ
ಇದು ಬಾರ್ಡರ್ ಡಿಸೈನ್ ಥರ ಚೆನ್ನಾಗಿ ಬರುತ್ತೆ. 3 ಬೀಡ್ಸ್ ಹಾಕಿ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಆರ್ಚನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಕಾಣಿಸುತ್ತೆ. ತುಂಬ ನೀಟು, ತುಂಬ ಕ್ಯೂಟಾಗಿ ಬರುತ್ತೆ. ಫಿನಿಶಿಂಗು ಅಷ್ಟೇ ಸೇಮ್ ಲೆಂತ್ ತೊಗೊಂಡ್ರೆ ಆಗೋಯ್ತು. ಕಂಬನ್ನು ನಾವು ಸೇಮ್ ಲೆಂತ್ ಮಾಡಿದ್ರೆ ಅದು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನಾವು 2 ಚೈನ್ ಏನಿದೆ ಸೆಂಟ್ರಲ್ಲಿ ಅಲ್ಲಿ ನಾವು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಹಾಕಿ ತೋರಿಸ್ತೀನಿ. ಅದು ನಿಮಗೆ ವಿತೌಟ್ ಕುಚ್ಚು ಡಿಸೈನ್ ಯಾವ ರೀತಿ ಕಾಣುತ್ತೆ ಸಾರಿಗೆ ಅಂತ ಗೊತ್ತಾಗುತ್ತೆ ನೋಡಿ. ಈ ಥರ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡೋದ್ರೆ ಕುಚ್ಚು ಇಲ್ದಿರ ಈ ಥರ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈವನ್ 2 ಚೈನ್ನ ಸ್ಕಿಪ್ ಮಾಡಿದ್ರೆ 4 ಹಾಕ್ಬೋದು. ಪಫ್ ಆರ್ಚ್ ದೊಡ್ಡದು ಬೇಕಂದರೆ 5 ಕೂಡ ಹಾಕೋಬೋದು. ಕಂಟಿನ್ಯೂಸ್ ಆಗಿ ಹೀಗೆ ಮಾಡ್ಕೊಂಡು ಹೋಗೋದು. ಜಸ್ಟ್ ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಇದು. ಸೊ ಇಲ್ಲಿ ಸೆಂಟ್ರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಬರೀ 87 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿರೋದು. ತುಂಬ ಚಿಕ್ಕ ಚಿಕ್ಕದಾಗೆ ಬೇಬಿ ಕುಚ್ಚು ಮಾಡಿದ್ದೀನಿ ಸೆಂಟ್ರಲ್ಲಿ. ಸೊ ಇಷ್ಟು ನೀಟಾಗೆ ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋಗಿಂತ ಡೈರೆಕ್ಟಾಗೆ ಡಿಸೈನ್ ತುಂಬ ಚೆನ್ನಾಗಿದೆ. ಸೊ ಖಂಡಿತ ಒಂದ್ಸರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ. ಯಾಕಂದರೆ ವಿಡಿಯೋಗಿಂತ ಡೈರೆಕ್ಟಾಗೆ ಡಿಸೈನ್ ಚೆನ್ನಾಗಿದೆ. ಸೊ ವಿತ್ ಕುಚ್ಚಾರು ಮಾಡ್ಕೋಬೋದು ಫ್ರೆಂಡ್ಸ್, ವಿತೌಟಾರು ಮಾಡ್ಕೊಳ್ಳಿ, ಹಾಗೆ ಕೂಡ ಚೆನ್ನಾಗಿರುತ್ತೆ. ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್, ಸಾಫ್ಟ್ ಸಿಲ್ಕ್ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ದೊಡ್ಡ ದೊಡ್ಡ ಸ್ಯಾರಿ ಬ್ರೈಡಲ್ ಸ್ಯಾರೀಸ್ಗೆ ಅಷ್ಟು ಆಗೋದಿಲ್ಲ ಅಷ್ಟೇ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಬೇಗ ಕೂಡ ಆಗೋಗುತ್ತೆ, ನಿಮಗೆ ಅಷ್ಟು ಟಫ್ ಅನಿಸಲ್ಲ. ಬರೀ 4 ಪಫ್ಗೆ ಒಂದು ಆರ್ಚ್ ಆಗೋಗುತ್ತಲ್ವ, ತುಂಬ ಫಾಸ್ಟಾಗಿ ಆಗುತ್ತೆ. ಖಂಡಿತ ಟ್ರೈ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.